ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾಗಿದ್ದರೂ ಪರವಾಗಿಲ್ಲ, ಅವರಿಂದ ದೂರವಿರಿ. ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಪರವಾಗಿಲ್ಲ, ಅವರನ್ನು ಗೌರವಿಸಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ರುದ್ರಾಧ್ಯಾಯದ 6ನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ರುದ್ರಾಧ್ಯಾಯ ಕೇಳೋದ್ರಿಂದ ಎಲ್ಲರಿಗೂ ಭಗವಂತ ಕೇಳಿದ್ದನ್ನು ಕರುಣಿಸ್ತಾನೆ. ನಾವು ರುದ್ರಾಧ್ಯಾಯ ಕೇಳೋದೇ ಅಲ್ಲ, ಅದರ ಅರ್ಥ ತಿಳ್ಕೋಬೇಕು. ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ ನಮಃ ಪೂರ್ವಜಾಯ ಚ ಪರಜಾಯ ಚ ನಮೋ ಮಧ್ಯಮಾಯ ಚ ಪಗಲ್ಯಾಯ ಚ ನಮೋ ಜಗನ್ಯಾಯ ಚ ಬುದ್ಧಿಯಾಯ ಚ ನಮಃ ಸೋಭ್ಯಾಯ ಚ ಪ್ರೇತ್ಸರ್ಯಾಯ ಚ ನಮೋ ಯಾಮ್ಯಾಯ ಚ ಕ್ಷೇಮ್ಯಾಯ ಚ ನಮೋ ಉರ್ವರ್ಯಾಯ ಚ ಕಲ್ಯಾಯ ಚ ನಮಃ ಶ್ಲೋಕ್ಯಾಯ ಚ ವಸ್ವನ್ಯಾಯ ಚ ನಮಃ ವನ್ಯಾಯ ಚ ಕಕ್ಷಾಯ ಚ ನಮಃ ಶ್ರವಾಯ ಚ ಪ್ರತಿಶ್ರವಾಯ ಚ ನಮಃ ಆಶಿಷೇಣಾಯ ಚ ಶ್ರುತಾಯ ಚ ನಮಃ ಶೂರಾಯ ಚ ವಿಬಿಂಧತೆ ಚ ನಮೋ ವರ್ಮಿಣೇ ಚ ವರೂತಿನೇ ಚ ನಮೋ ಬಿಲ್ವಿನೇ ಚ ಕವಚಿನೇ ಚ ನಮಃ ಶ್ರುತಾಯ ಚ ಶ್ರಸೇನಾಯ ಚ. ನಾವು ಅರ್ಥ ತಿಳ್ಕೊಳ್ಳೋಣ. ಹಿರಿಯನು ಹಾಗೂ ಕಿರಿಯನೂ ಆದವನಿಗೆ ನಮನಗಳು. ಮೂಲ ಸೃಷ್ಟಿಯ ಕಾರಣಕರ್ತನೂ ಹಾಗೂ ನಂತರದ ಪರಿಣಾಮಕರ್ತನಿಗೆ ನಮನಗಳು. ಸಾರ್ವಕಾಲಿಕ ಯುವಕ ಹಾಗೂ ಶಿಶುಪ್ರಾಯನಿಗೆ ನಮನಗಳು. ಮಧ್ಯಪ್ರದೇಶಗಳಲ್ಲಿ ಹಾಗೂ ಬೇರುಗಳಲ್ಲಿ ಇರುವವನಿಗೆ ನನ್ನ ನಮನಗಳು. ದುರ್ಗುಣಗಳು ಹಾಗೂ ಸದ್ಗುಣಗಳಲ್ಲಿರುವ ಹಾಗೂ ಪರಿವರ್ತನಾಶೀಲತೆ ಇರುವವನಿಗೆ ನನ್ನ ನಮನಗಳು. ಮೃತ್ಯು ಪ್ರಪಂಚದಲ್ಲಿ ಇರುವವನಿಗೆ ಮತ್ತು ವಿಮೋಚನಾಕರ್ತನಿಗೆ ನನ್ನ ನಮನಗಳು. ಹಸಿರು ಬೆಳೆಯುವ ಕ್ಷೇತ್ರಗಳನ್ನು ವ್ಯವಸಾಯ ಕ್ಷೇತ್ರಗಳಲ್ಲಿರುವವನಿಗೆ ನನ್ನ ನಮನಗಳು. ವೇದ ಮಂತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಇರುವವನಿಗೆ ನನ್ನ ನಮನಗಳು. ಮರಬಳ್ಳಿಗಳಲ್ಲಿ ಇರುವವನಿಗೆ ನನ್ನ ನಮನಗಳು. ಧ್ವನಿಯಲ್ಲಿ ಪ್ರತಿಧ್ವನಿಯಲ್ಲಿ ವ್ಯಾಪಿಸಿರುವವನಿಗೆ ನನ್ನ ನಮನಗಳು. ಮಾಯಗೊಳ್ಳುವ ನೌಕಾಸೇನೆ ಮತ್ತು ರಥದಲ್ಲಿ ಇರುವವನಿಗೆ ನನ್ನ ನಮನಗಳು. ದೇವತ್ವ ಇಲ್ಲದವನ ನಾಶಕನೂ ಶೂರನೂ ಆದವನಿಗೆ ನನ್ನ ನಮನಗಳು. ರಥದ ರಕ್ಷಣೆ ಹಾಗೂ ಶಿರೋರಕ್ಷಣೆ ಮಾಡುವವನಿಗೆ ನನ್ನ ನಮನಗಳು. ಆಯುಧಧಾರಿಯಾದವನಿಗೆ ನನ್ನ ನಮನಗಳು. ಪ್ರಸಿದ್ಧ ಸೈನ್ಯ ಹೊಂದಿರುವ ಪ್ರಸಿದ್ಧನಿಗೆ ನನ್ನ ನಮನಗಳು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/1/2025 ಭಾನುವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಷಷ್ಠಿ, ರಾತ್ರಿ 8:53, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 9:21, ಮಳೆ ಪೂರ್ವಾಷಾಢ 4ನೇ ಪಾದ, ರಾಹುಕಾಲ 4:46 6:11 ತನಕ ಇದೆ. ಗುಳಿಕ ಕಾಲ 3:20 4:46 ತನಕ ಇದೆ. ಯಮಗಂಡ ಕಾಲ 12:28 1:54 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಯಾರು ರುದ್ರಾಧ್ಯಾಯದ ಹೇಳ್ಕೊಂಡು ದಿನ ಕೇಳಿ ಅದರ ಅರ್ಥ ತಿಳ್ಕೊಳ್ತಾರೋ ದೇವರು ಅವರಿಗೆ ಕೇಳಿದ್ದನ್ನು ಕರುಣಿಸ್ತಾನೆ. ದಿನ ಒಂದು ದೇವರಿಗೆ ಒಂದು ಬಿಲ್ಪತ್ರೆ ಇಟ್ಟು ನಮಿಸಿ ಕೇಳ್ಕೊಳ್ಳಿ. ನೀವು ಏನು ಕೇಳಿದ್ರು ಭಗವಂತ ಕೊಡ್ತಾನೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.